ವಿಸಿಕೆ ಕಚೇರಿಯ ಮುಂದೆ ವಿಜಯ್ ಅಭಿಮಾನಿಗಳ ಜಮಾವಣೆಯಾಗಿದೆ. ವಿಸಿಕೆ ವಿರುದ್ಧ ಆಕ್ರೋಶವೂ ಹೆಚ್ಚಾಗ್ತಾ ಇದೆ. ಡಿಲೇ ಆಗ್ತಾ ಇರುವುದಕ್ಕೆ, ವಿಳಂಬ ಆಗ್ತಾ ಇರುವುದಕ್ಕೆ, ನಿರ್ಧಾರವನ್ನ ಪ್ರಕಟ ಮಾಡದೇ ಇರುವುದಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ವಿಸಿಕೆ ಕಚೇರಿಯ ಮುಂದೆಯೇ ವಿಜಯ್ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ. ಅಣ್ಣಾ ಸಿಎಂ ಆಗணும் ಅಂತ ಹೇಳಿ ಘೋಷಣೆಯನ್ನ ಮೊಳಗಿಸುತ್ತಿದ್ದಾರೆ. ಅಂದ್ರೆ ಅಣ್ಣಾ ಸಿಎಂ ಆಗಬೇಕು ಅಂತ ಹೇಳಿ ಘೋಷಣೆಯನ್ನ ಮೊಳಗಿಸುತ್ತಿದ್ದಾರೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಒಂದೆರಡು ಪ್ರಕರಣಗಳು ಕೂಡ ನಡೆದವು. ಒಬ್ಬ ಅಭಿಮಾನಿ ಕೈ ಕುಯ್ಕೊಂಡ, ಮತ್ತೊಬ್ಬ ಅಭಿಮಾನಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಕೂಡ ಯತ್ನವನ್ನ ಮಾಡಿದ್ದಾನೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂತಹ ಎಕ್ಸ್ಟ್ರೀಮ್ ಘಟನೆಗಳು ಕೂಡ ತಮಿಳುನಾಡು ರಾಜಕಾರಣದ ಈ ವಿಳಂಬ ನೀತಿಯಿಂದಾಗಿ ಅಥವಾ ಅಲ್ಲಾಗ್ತಾ ಇರುವಂತಹ ಈ ರೋಚಕ ಬೆಳವಣಿಗೆಗಳಿಂದಾಗಿ ನಡೀತಾ ಇದೆ. ಅಭಿಮಾನಿಗಳ ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ. 108 ಸೀಟ್ನಲ್ಲಿ ಟಿವಿಕೆ ಪಕ್ಷ ಗೆಲ್ತಾ ಇದ್ದ ಹಾಗೆ ಗೆದ್ದೇ ಬಿಟ್ವಿ ಅಂತ ಹೇಳಿ ಖುಷಿಯಾಗ್ಬಿಟ್ಟಿದ್ರು ಅವರ ಪರವಾಗಿ ನಿಂತಿದ್ದಂಥ ಆ ಯುವ ಮತದಾರರು. ಆದ್ರೆ ನಿಜವಾದ ರಾಜಕಾರಣ ಏನು ಅನ್ನೋದು ಕಳೆದ 3-4-5 ದಿನಗಳಲ್ಲಿ ಬಹುಶಃ ತಮಿಳುನಾಡಿನ ಜನರಿಗೆ ಅರ್ಥ ಆಗಿರುತ್ತೆ. ಅಥವಾ ಆ ಯುವ ಮತದಾರರು, ಫಸ್ಟ್ ಟೈಮ್ ವೋಟರ್ಸ್, ಬಹಳ ಸಂಭ್ರಮದಿಂದ ಟಿವಿಕೆ ಪಕ್ಷಕ್ಕೆ ವೋಟ್ ಹಾಕಿದವರು ನಿಜವಾದ ರಾಜಕಾರಣ ಹೇಗೆ ನಡೆಯುತ್ತೆ, ಚದುರಂಗದಲ್ಲಿ ದಾಳಗಳನ್ನ ಯಾವ ರೀತಿ ಮೂವ್ ಮಾಡಲಾಗುತ್ತೆ ಅನ್ನೋದು ಬಹುತೇಕ ಈಗ ಅರ್ಥ ಆಗಿರುತ್ತೆ ತಮಿಳುನಾಡಿನ ಯುವ ಮತದಾರರಿಗೆ, ನಟ ವಿಜಯ್ ಅವರ ಅಭಿಮಾನಿಗಳಿಗೆ. ಹಾಗಾಗಿನೇ ಈಗ ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗಿರುವಂತಹ ವಿಸಿಕೆ ಪಕ್ಷದ ಕಚೇರಿಯ ಮುಂದೆ ಜಮಾಯಿಸಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೀರಿ. ನಟ ವಿಜಯ್ ಅವರ ಪರವಾಗಿ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.